ಇವತ್ತು ನಾನು ರೋಸ್ಟ್ ಮಾಡಕತ್ತಿರೋ ಫಿಲ್ಮ್ ಹೆಸರು ತಗ್ ಲೈಫ್. ಈ ಫಿಲ್ಮಿಗೋಸ್ಕರ ಅಂಕಲ್ ನೀವು ಅಷ್ಟೊಂದು ದೊಡ್ಡ ಕಾಂಟ್ರವರ್ಸಿ ಮಾಡ್ಕೊಂಡಿದ್ದು? உயிரே உறவே தமிழே என்று ஆரம்பிச்சேன். அதுல தமிழிலிருந்து பிறந்ததுதான் உங்கள் பாஷை. ಅವನು ಕೊಂಗ, ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ಈ ಫಿಲ್ಮ್ ನ ಇವರು 300 ಕೋಟಿ ಬಜೆಟ್ ಹಾಕಿ ತೆಗೆದಿದ್ರು. ಬಟ್ ಇದು ಬಾಕ್ಸ್ ಆಫೀಸ್ ನ ಗಳಿಸಿದ್ದು 97 ಕೋಟಿ. ಬೈ ದ ವೇ ಈ ಫಿಲ್ಮ್ ಗೆ ದುಡ್ಡು ಹಾಕಿ ಪ್ರೊಡ್ಯೂಸ್ ಮಾಡಿದ್ದು ನಮ್ ಕಮಲ್ ಹಾಸನ್ ಸರ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ. ಫಿಲ್ಮ್ ಸ್ಟಾರ್ಟ್ ಆಗ್ತದಂಗ ನಮ್ ಹೀರೋ ಶಕ್ತಿ ರಾಜು ಹುಲ್ಲಿನ ನಡುವೆ ನಿಂತಿರ್ತಾನ. ಹುಟ್ಟುವಾಗ್ಲೇ ನನ್ನ ಹಣೆಲು ಬರೆದಿತ್ತು, ರಂಗರಾಯ ಶಕ್ತಿವೇಲೊಬ್ಬ ಗೂಂಡ ತಗ್ ಯಾಕೂಸ ಅಂತ. ಮೋಸ್ಟ್ಲಿ ಅಣ್ಣ ಈಗಿನೂ ಹೇತಿದ್ರಾಕು ನಮ್ ಜಾಗದಾಗ ಯಾವನ್ಲಿ ಅವನು ಹೇಳೋದು ಅಂತ ವಿಲನ್ ಗಳು ಇವನ್ ಮ್ಯಾಗ ಅಟ್ಯಾಕ್ ಮಾಡ್ತಾರ. ಆಕ್ಚುಲಿ ಶಕ್ತಿ ರಾಜು ಯಾಕೂಜಾ ಅಂತ ನಮಗ್ ಗೊತ್ತಾಗತಿ. ಯಾಕೂಜಾ ಅಂದ್ರ ಜಪಾನೀಸ್ ಭಾಷೆದಾಗ ಗ್ಯಾಂಗ್ಸ್ಟರ್ ಅಂತ ಅರ್ಥ. ಸೊ ಈ ಯಾಕೂಜಾನ ಕಂಡ್ರ ಯಮುಗ ಬಹಳ ಇಷ್ಟ ಅಂತೆ. ಇದು ಯಮನಿಗೂ ನನಗೂ ನಡೆಯೋ ಕತೆ. ಅದಕ್ಕ ಇವನನ್ನ ಕರ್ಕೊಂಡು ಹೋಗ್ಬೇಕಂತ ಯಮ ಅವಾಗ ಬರ್ತಿರ್ತಾನ. ಬಟ್ ಅಣ್ಣ ತಪ್ಪಿಸ್ಕೊಂತಿರ್ತಾನ. ನನ್ ಮೇಲೆ ನನಗೆ ವಿಲ್ ಪವರ್ ಇದೆ ಸರ್, ನನ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಈಗ ಸ್ಟೋರಿ 1994 ಶಿಫ್ಟ್ ಆಕತಿ. ಇಲ್ಲಿ ಇಬ್ರು ಗ್ಯಾಂಗ್ಸ್ಟರ್ಸ್ ಗಳ ನಡುವೆ ಮೀಟಿಂಗ್ ನಡೀತಿರ್ತೈತಿ. ಇಲ್ಲಿರಂತ ಒಂದ್ ಗ್ಯಾಂಗ್ ನಾಗ ಯಂಗ್ ಯಾಕೂಜಾ ಇರ್ತಾನ. ಆಪೋಸಿಟ್ ಗ್ಯಾಂಗ್ ಲೀಡರ್ ಕಾಂಪ್ರಮೈಸ್ ಮಾಡ್ಕೊಂಡಂಗ್ ಮಾಡಿ ಹೋಗಿ ಇವ್ರನ್ನ ಪೊಲೀಸರಿಗೆ ಹಾಕೊಟ್ ಬಿಡ್ತಾನ. ಪೊಲೀಸರು ಬರೋದನ್ನ ಅಬ್ಸರ್ವ್ ಮಾಡಿದಂತ ಯಾಕೂಜಾ ಗನ್ ಹಿಡ್ಕೊಂಡು ರೆಡಿ ಹಾಕಾನ. ಇಲ್ಲಿ ಇಷ್ಟೆಲ್ಲ ರಾಡಿ ನಡೆಯಕರ ಒಂದ್ ಅಂಕಲ್ ತನ್ನ ಮಕ್ಕಳನ್ನ ಕರ್ಕೊಂಡು ಪೇಪರ್ ಹಾಕಂತ ಇದ ಜಾಗಕ್ಕೆ ಬರ್ತಾನ. ಪೊಲೀಸರು ಬಿಲ್ಡಿಂಗ್ ಸುತ್ತೋರ್ಲು ಸರೌಂಡ್ ಆಗಿದ್ರು ಸತಿಗೂ ಅಣ್ಣ ಪೇಪರ್ ಹಾಕೋದನ್ನ ಕಂಟಿನ್ಯೂ ಮಾಡ್ತಾನ. ನೆಕ್ಸ್ಟ್ ಲೆವೆಲ್ ಡೆಡಿಕೇಶನ್ ಅಣ್ಣಂದು. ಇದೇನಾ ನಿಮ್ಮ ಮನೇಲಿ ಕಲ್ಸಿರೋದು? ಬಟ್ ಏನ್ ಮಾಡೋದು, ಇವನು ಪೇಪರ್ ಹಾಕಿದ್ಕ ಡಿಸ್ಟರ್ಬ್ ಆತೋ ಅಂತ ಯಾಕೂಜಾರ್ ಅಣ್ಣ ಇವನನ್ನ ಗನ್ನಿಲೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನ. ಯಾಕೆ ಕಳಿಸ್ತೀರ ಈಗ? ಇನ್ನೇನು ಶೂಟ್ ಸ್ಟಾರ್ಟ್ ಆಗತಿ. ಪೇಪರ್ ಹಾಕ್ತಿದ್ದ ಹುಡುಗ ಅಪ್ಪ ಸತ್ರದನ್ನ ನೋಡಿ ಅಳಕ್ ಸ್ಟಾರ್ಟ್ ಮಾಡ್ತಾನ. ಯಾಕೂಜಾ ಇವನು ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಹಾಕಾನ, ಪೊಲೀಸರಿಗೆ ಡೌಟ್ ಬರಬಾರ್ದು ಅಂತ. ಆದ್ರ ಒಂದ್ ಪೊಲೀಸು ಯಾಕೂಜಾನ ಫಾಲೋ ಮಾಡ್ಕೊಂತ ಬರ್ತಾನ. ಈಗ ಯಾಕೂಜಾನ ಈ ಪೊಲೀಸು ಆರಾಮಾಗಿ ಶೂಟ್ ಮಾಡಿ ಸಾಯಿಸದ್ ಬಿಟ್ಟು ಇವ್ನ ಹೆಂಗ್ ಟೈಮ್ ವೇಸ್ಟ್ ಮಾಡ್ತಾನ ಅಂತ ನೋಡ್ರಿ. ಮಾತೇ ಇಲ್ಲ. ಸೊ ಇಷ್ಟೆಲ್ಲ ರಾಡಿ ನಡೆಯಕರ ಈ ಹುಡುಗನ್ ತಂಗಿ ಇಂದ್ರ ಮಿಸ್ ಆಗಿರ್ತಾಳ. ನೆಕ್ಸ್ಟ್ ಈ ಹುಡುಗ ಎಷ್ಟೇ ಹುಡುಕಿದ್ರು ಅವನಿಗೆ ಅವ್ರ ತಂಗಿ ಸಿಗಲ್ಲ. ಈಗ ಯಾಕೂಜಾ ನಿಮ್ ತಂಗಿನ ನಾನು ಹುಡುಕೊಡ್ತೀನಿ ಅಂತ ಈ ಹುಡುಗ ಹೇಳ್ತಾನ. ಆಮೇಲೆ ನಿಮ್ ಅಪ್ಪನ್ ಸಾಯಿಸಿದ್ದು ಪೊಲೀಸ್ನವ್ರು ಅಂತಾನು ಕನ್ವಿನ್ಸ್ ಮಾಡ್ಬಿಡ್ತಾನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೆಕ್ಸ್ಟ್ ಸ್ಟೋರಿ 2016 ಶಿಫ್ಟ್ ಆಕತಿ. ಕಾಲೇಜ್ ನಾಗ ಒಬ್ಬ ರಾಕ್ ಸ್ಟಾರ್ ಹಾಡ್ ಹೇಳ್ತಿರ್ತಾನ. ಲೆಮನ್ ಟೀನಾ ನೋಡ್ರಿ, ಇಂತ ದರಿದ್ರ ಸಾಂಗ್ ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಕತ್ತಾರ ಇವರು. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ ನನ್ನ ಲೆಕ್ಕದಲ್ಲಿ. ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನನ. ಒಂಥರ ಪ್ರವಾಹ ಬಂದಂಗ್ ಬಂದ್ಬಿಟ್ಟವ್ರೆ ಫುಲ್. ಸೊ ಈ ರಾಕ್ ಸ್ಟಾರ್ ಅವಾಗ್ಲೇ ಯಾಕೂಜಾರ್ ಗ್ಯಾಂಗ್ ನ ಪೊಲೀಸ್ನರಿಗೆ ಹಾಕೊಟ್ಟಂತ ಗ್ಯಾಂಗ್ಸ್ಟರ್ ಅಳಿಯ. ಆಮೇಲೆ ಇವನಿಗೆ ಒಬ್ಬ ಗರ್ಲ್ ಫ್ರೆಂಡ್ ಇರ್ತಾಳ. ಈಕಿ ಯಾಕೂಜಾರ್ ಅಣ್ಣನ್ ಮಗಳು. ಅಲ್ಲಕ್ಕ ನಿನಗ್ ಬೇರೆ ಯಾರು ಸಿಗ್ಲಿಲ್ಲ ಲವ್ ಮಾಡಕ, ಹೋಗಿ ಹೋಗಿ ಆಪೋಸಿಟ್ ಗ್ಯಾಂಗ್ ಲೀಡರ್ ಅಳಿಯನ್ ಲವ್ ಮಾಡಕತ್ತಿಯಲ್ಲ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾರ ಇದ್ದಿದ್ರೆ ನಾವು ಆವಾಗ್ಲೇ ಏನೋ ಒಂದು ಆಗ್ಬೋದಾಯ್ತು. ನಮ್ಗೆ ಏನು ಇಲ್ಲವಲ್ಲ. ಸೊ ರಾಕ್ ಸ್ಟಾರ್ ಈಕಿ ಜೊತೆಗೆ ದಬಡಿ ಮಾಡಿರೋದ್ರಿಂದ ಅಕ್ಕ ಈಗ ಪ್ರೆಗ್ನೆಂಟ್ ಆಗ್ಯಾಳ. ಈ ನ್ಯೂಸ್ ಗೊತ್ತಾಗ್ತದಂಗ ರಾಕ್ ಸ್ಟಾರ್ ಏನಂತ ಕೇಳ್ರಿ. ಅವನ್ಗೆ ರೇನ್ ಕೊಟ್ಟರು ಗುರು, ಸರಿ ಇಲ್ಲ ಅದು ಪಳ್ಳು. ನಮ್ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಇನ್ನೇನು ಅಕ್ಕ ಬಿಲ್ಡಿಂಗ್ ಮ್ಯಾಗ ಹೋಗಿ ಐ ಜಂಪ್ ಮಾಡ್ತಾಳ. ಮಗಳು ಸತ್ತೋಗಿರೋದ್ರಿಂದ ಯಾಕೂಜಾರ್ ಅಣ್ಣ ಬಾಳ ಅಳ್ತಾನ. ಸೊ ಇದನ್ನ ನೋಡಿ ರಚ್ಚಿಗೆದ್ದಂತ ಯಾಕೂಜಾ ಈಗ ರಾಕ್ ಸ್ಟಾರ್ ನ ಕಿಡ್ನಾಪ್ ಮಾಡ್ಬೇಕಂತ ಡಿಸೈಡ್ ಮಾಡ್ಯಾನ. ಫ್ಲಾಶ್ ಬ್ಯಾಕ್ ನಾಗ ಸಣ್ಣ ಹುಡುಗ ಇದ್ದಂತ ಅಮ್ಮರು ಈಗ ದೊಡ್ಡನಾಗ್ಯಾನ. ರಾಕ್ ಸ್ಟಾರ್ ನ ಕಿಡ್ನಾಪ್ ಮಾಡಕಂತ ಇವನು ಕಾರ್ನಾಗ ಬರ್ತಾನ. ಬೈ ದ ವೇ ಅಣ್ಣ ಹಳೆ ಫಿಲಿಂ ನ ತಗಂತದಂತ ಎಂಟ್ರಿಗಳು ನನಗ್ ಬಾಳ ಇಷ್ಟ. ದೇದಿ ಒಂಡದು ಅನ್ನಿ ಕೊತ್ತವೆ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಇವ್ನ್ ಕಿಡ್ನಾಪ್ ಮಾಡಕ್ ಬಂದಾಗ ಬರಂತ ರ್ಯಾಪ್ ಸಾಂಗ್ ನ ಕೇಳ್ರಿ ಒಂದ್ಸಲ. ಗೊತ್ತಲ್ಲ ನಾವೆಲ್ಲ ಹೆಂಗಂತ ನಾವ್ಯಾರ ಕೈಯಿಗೂ ಸಿಕ್ಕೋದಿಲ್ಲ. ಹಾಗಂತ ಬಾಲನ ಬಿಚ್ಚಿದ್ರೆ ನೋಡ್ಕೊಂಡು ಸುಮ್ನೆ ಇರೋ ಚಾನ್ಸೇ ಇಲ್ಲ. ಊರಲ್ಲಿ ನಾವೆಲ್ಲ ಅನ್ಕೊಂಡು ಯಾರು ಆರಾಮಾಗಿರಂಗಿಲ್ಲ. ಯಾರಿಗೆ ಯಾವಾಗ ಹಬ್ಬನ ಮಾಡ್ತೀವಿ ನಮ್ಗೇನೆ ಗೊತ್ತಿರಲ್ಲ. ಇದಕ್ಕಿಂತ ಆ ಲೆಮನ್ ಟೀ ಸಾಂಗ್ ಚೆನ್ನಾಗಿತ್ತು.
ಸೊ ಈ ರಾಕ್ ಸ್ಟಾರ್ ನ ಕರ್ಕೊಂಡೋಗಿ ಬಟ್ಟಿ ಬಿಚ್ಚಿ ಕುಂದಿರಿಸಿದಾಗ ಯಾಕೂಜಾ ತಲೆ ಕೆಟ್ಟು ಅವ್ರ ಮಾಮೂನ್ ಮುಂದೆನ ರಾಕ್ ಸ್ಟಾರ್ ನ ಸಾಯಿಸ್ಬಿಡ್ತಾನ. ಸೊ ಒಂದ್ ಮರ್ಡರ್ ಮಾಡಿರೋದ್ರಿಂದ ಯಾಕೂಜಾ ಅಮರ್ನ ಗ್ಯಾಂಗ್ ಲೀಡರ್ ಮಾಡಿ ಜೈಲಿಗೆ ಹೋಗಾನ. ಆದ್ರೆ ಇದೇನ್ ಜೈಲು ಇಲ್ಲ 5 ಸ್ಟಾರ್ ಹೋಟೆಲ್ ಒಂದು ಗೊತ್ತಾಗಲ್ಲ ನನಗೆ. ಯಾಕಂದ್ರೆ ಪೊಲೀಸರ ಖುದ್ದಾಗ್ ಬಂದು ಹುಡುಗಿರ್ನ ಯಾಕೂಜಾ ಹತ್ರ ಬಿಟ್ಟು ಹೋಗಾರ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸೊ ಈಗ ಒಂದು ಬ್ಯಾಕ್ ಸ್ಟೋರಿ ಬರ್ತೈತಿ. ಸೊ ಅಮರ್ ಸಣ್ಣನಿದ್ದಾಗ ಅವನ್ ತಂಗಿನ ಹುಡುಕ್ಬೇಕಂತ ಯಾಕೂಜಾ ಅವನ ಹತ್ರ ಇರೋಂತ ಫೋಟೋನ ಇಸ್ಕೊಂಡು ಹುಡುಕಕ್ ಸ್ಟಾರ್ಟ್ ಮಾಡಿರ್ತಾನ. ನಾರ್ಮಲ್ ಜನರು ಕಳೆದೋಗಿರೋ ಹುಡುಗಿನ ಹುಡುಕಕ್ಕ ಪೊಲೀಸ್ ಸ್ಟೇಷನ್ ರೈಲ್ವೆ ಸ್ಟೇಷನ್ ಹೋದ್ರ ನಮ್ ಯಾಕೂಜಾ ಯಾವ ತರದ ಪ್ಲೇಸಿಗೆ ಬಂದ ನೋಡ್ರಿ. ಇಲ್ಲಿ ಅಣ್ಣಗ ಇಂದ್ರ ಬಹಳ ಇಷ್ಟ ಆಗಿದ್ರಿಂದ ಆಕಿನ ಕರ್ಕೊಂಡು ಗರ್ಲ್ ಫ್ರೆಂಡ್ ಮಾಡ್ಕೊಂತಾನ. ನಿನ್ನದು ಕಾಮುಕ ದೃಷ್ಟಿ. ಇನ್ನೇನು ಜೈಲ್ನಾಗ ದಬಡಿ ದಿಬಡಿ ಸ್ಟಾರ್ಟ್ ಆಗತಿ. ಬದವೇ ನಮ್ ಯಾಕೂಜಾ ಶುಗರಿನ್ ಗುಳಿಗೆ ತಗಣ ಏಜ್ನಾಗ ವಯಗ್ರ ಗುಳಿಗೆ ತಗಣಕತ್ತಾನ. ಆಗಿದ್ದಾಗಾಯ್ತು ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ. ರಿಯಲ್ ಲೈಫ್ ನಾಗ ಕಮಲ್ ಹಾಸನ್ ಸರ್ ಮತ್ತೆ ತ್ರಿಷಾ ನಡುವೆ 30 ವರ್ಷ ಡಿಫ್ರೆನ್ಸ್ ಐತಿ. ನೆಕ್ಸ್ಟ್ ಒಂದ್ ಸಾಂಗ್ ಬರ್ತೈತಿ. ಈ ಸಾಂಗ್ ನಾಗ ಶುಗರ್ ಬೇಬಿ ಅಂತ ಲಿರಿಕ್ಸ್ ಬೇರೆ ಐತಿ. ಲಿರಿಕ್ಸ್ ಶುಗರ್ ಡ್ಯಾಡಿ ಅಂತ ಇದ್ರ ಪರ್ಫೆಕ್ಟ್ ಆಗಿ ಸೂಟ್ ಆಗಿರೋದು. ಸೊ ಈ ಕಡೆ ಸೈಡ್ ಯಾಕೂಜಾ ಜೈಲ್ನ ರೊಮ್ಯಾನ್ಸ್ ಮಾಡೋದ್ರ ಬಿಜಿ ಇದ್ರ ಹೊರಗಡೆ ಅಮರ್ರು ಬಹಳ ಕಷ್ಟಪಟ್ಟು ಗ್ಯಾಂಗ್ ನ ಮ್ಯಾಗ್ ತಗೊಂಡ್ ಹೊಂಟಿರ್ತಾನ. ಆಮೇಲೆ ಅಣ್ಣ ಆಪೋಸಿಟ್ ಗ್ಯಾಂಗ್ ಇನ್ ಲೀಡರ್ ಜೊತೆಗೆ ಡೀಲ್ ಸತಿಗೂ ಮಾಡ್ಕೊಂಡಿರ್ತಾನ. ಈ ವಿಷಯ ಗೊತ್ತಾಗ್ತಿದ್ದಂಗ ಆಪೋಸಿಟ್ ಗ್ಯಾಂಗ್ ನರ್ ಜೊತೆಗೆ ಎದಕ್ ಡೀಲ್ ಮಾಡ್ಕೊಂಡೆ ಅಂತ ಯಾಕೂಜಾ ಸಿಟ್ಟಾಕನ. ಆದ್ರೆ ನಮಗೆ 70% ಶೇರ್ ಬರ್ತದೆ ಅಂತ ಗೊತ್ತಾಗ್ತಿದ್ದಂಗ ಅಣ್ಣ ಒಪ್ಕೊಂತಾನ. ಸೊ ಫೈನಲಿ ನಮ್ ಯಾಕೂಜಾ ಜೈಲಿಂದ ರಿಲೀಸ್ ಆಕಾನ. ರಿಲೀಸ್ ಆಗ್ತಿದ್ದಂಗ ಈ ಪುಣ್ಯಾತ್ಮ ನಾನ್ ರಿಲೀಸ್ ಆಗಿರೋಂತ ವಿಷಯನ ನನ್ನ ಹೆಂಡತಿಗೆ 3 ದಿನದವರೆಗೂ ಹೇಳ್ಬೇಡ ಅಂತಾನ. ಯಾಕಂದ್ರೆ ಅಣ್ಣ 3 ದಿನದವರೆಗೂ ಇಂದ್ರನ್ ಜೊತೆಗೆ ದಬಡಿ ದಿಬಡಿ ಮಾಡಕಂತೆ. ನಿನ್ನದು ಕಾಮುಕ ದೃಷ್ಟಿ. ಇನ್ನೇನು ಇವರಿಬ್ರು ರೂಮ್ ಒಳಗ್ ದಬಡಿ ದಿಬಡಿ ಮಾಡಕರ ಹೊರಗಡೆ ಕುಂತ್ರ ಅಂತ ಆಟಿ ಬಾಳ ಫೀಲ್ ಆಕಳ. 3 ದಿನ ಇಂದ್ರನ್ ಜೊತೆಗೆ ದಬಡಿ ದಿಬಡಿ ಮಾಡಿ ಸಾಕಾದ್ಮ್ಯಾಗ ಫೈನಲಿ ಅಣ್ಣ ತನ್ನ ಹೆಂಡತಿ ಹತ್ರ ಬರ್ತಾನ. ಯಾಕೆ ವಾಪಸ್ ಬಂದ್ರಿ? ಅದೇ ಮನೇಲಿ ಮಜಾ ಮಾಡ್ಕೊಂಡು ಇದ್ಬಿಡ್ಬೇಕಿತ್ತು. ಬೇಜಾರಾಗಿರೋ ಹೆಂಡತಿನ ಅಣ್ಣ ಒಂದೆರಡು ಡೈಲಾಗ್ ಹೊಡೆದು ಕನ್ವಿನ್ಸ್ ಮಾಡ್ಬಿಡ್ತಾನ. BP ಶುಗರ್ ಇದ್ದಂಗ ಅಣ್ಣಗ ಚೀಟಿಂಗ್ ಮಾಡಕ್ ಕಾಯಿಲೆ ಐತಂತೆ. BP ಶುಗರ್ ಅನ್ನೋ ತರ ಕಾಯಿಲೆ ಬರುತ್ತೆ ನನಗೆ. ಇದು ಈ ಕಾಯಿಲೆ ಅನ್ಕೋ. ನೋ ಕಾಮೆಂಟ್ಸ್. ಸೊ ನೆಕ್ಸ್ಟ್ ಯಾಕೂಜಾನ್ ಮಗಳ ಮದ್ವೆ ಐತಿ. ಇನ್ನೇನು ಇಲ್ಲೊಂದ್ ಸಾಂಗ್ ಬರ್ಲೇಬೇಕಲ್ಲ. ನಮ್ ಯಾಕೂಜಾ ಎಷ್ಟ್ರ ಮಟ್ಟಿಗೆ ಒಳ್ಳೆನಂದ್ರ ಮಗಳ ಮದ್ವಿಗೆ ತನ್ನ ಗರ್ಲ್ ಫ್ರೆಂಡ್ ಇನ್ವೈಟ್ ಮಾಡ್ಯಾನ. ಇಲ್ಲಿ ಇಂದ್ರ ಅಮರ್ ಹತ್ರ ಬಂದು ನಿನಗೆ ಯಾಕೂಜಾನ್ ಮಗಳು ಅಂದ್ರ ಇಷ್ಟ ಐತಲ್ಲ ಅಂತ ಕೇಳ್ತಾಳ. ನಿಜವಾಗ್ಲೂ ಅಮರ್ಗೆ ಮಂಗಳ ಅಂದ್ರೆ ಸ್ವಲ್ಪ ಇಷ್ಟ ಅಲ್ವಾ? ಇದಕ್ಕ ಅಮರ್ ಆಕಿ ನನ್ ತಂಗಿ ಇದ್ದಂಗ ಅಂತ ಹೇಳ್ತಾನ. ಮಂಗಳ ನನ್ ಟೈಪ್ ಅಲ್ಲ, ಅವಳು ನನ್ ತಂಗಿ. ಹೌದಾ? ನನಗೆ ಯಾಕೂಜಾನ್ ಮಗಳು ಇಷ್ಟ ಇಲ್ಲ, ನೀನಾ ಇಷ್ಟ ಅಂತ ಇಂದ್ರನ ಹತ್ರ ಅಮರ್ ಹೇಳ್ಬಿಡ್ತಾನ. ನನ್ ಟೈಪ್ ಅಂದ್ರೆ ಇಂದ್ರಾಣಿ. ನೋಡ್ರಿ ಅಮರಿಗೆ ಯಾಕೂಜಾನ್ ಮಗಳು ತಂಗಿ ಇದ್ದಂಗ ಅಂದ್ರ ಯಾಕೂಜಾ ತಂದೆ ಇದ್ದಂಗ. ಸೊ ತಂದೆ ಗರ್ಲ್ ಫ್ರೆಂಡ್ ಇಂದ್ರ ಇತ್ತಗ ಸ್ಟೆಪ್ ಮಾಮ್ ಆಗಕು. ಸೊ ಡೈರೆಕ್ಟ್ ಹೇಳ್ಬೇಕಂದ್ರ ಅಣ್ಣ ತನ್ನ ಸ್ಟೆಪ್ ಮಾಮ್ ನ ಇಷ್ಟ ಪಡಕತ್ತಾನ. ಸೊ ಈ ಮದ್ವಿಗೆ ಬಂದಂತ ದೊಡ್ಡ ದೊಡ್ಡ VIP ಗಳೆಲ್ಲ ಬರೀ ಅಮರ್ ಹತ್ರ ಇದ್ದುದನ್ನ ನೋಡಿ ಯಾಕೂಜಾ ಬಹಳ ಜಲಸ್ ಫೀಲ್ ಆಕಾನ. ನೆಕ್ಸ್ಟ್ ಮದ್ವಿ ಮುಗಿಸ್ಕೊಂಡು ಯಾಕೂಜಾ ಮತ್ತೆ ಗ್ಯಾಂಗ್ ನರ್ ಕಾರ್ ನ ಹೋಗರ ಆ ಕಾರ್ ಮ್ಯಾಗ ಅಟ್ಯಾಕ್ ಆಗ್ಬಿಡ್ತೈತಿ. ಆದ್ರ ಯಾಕೂಜಾ ಯಮುಗ ಕಾಂಪಿಟೇಷನ್ ಕೊಡೋದ್ರಿಂದ ಕಾರಿಗೆ ಎಷ್ಟೇ ಗುದ್ದಿದ್ರು ಗನ್ನಿಂದ ಎಷ್ಟೇ ಶೂಟ್ ಮಾಡಿದ್ರು ಅವ್ನ್ ಸಾಯಲ್ಲ. ಸೊ ಅವಾಗ್ಲೇ ರಾಕ್ ಸ್ಟಾರ್ ನ ಸಾಯಿಸಿದ್ರಿಂದ ಅವ್ರ ಅಣ್ಣ ಇಲ್ಲಿ ಅಟ್ಯಾಕ್ ಮಾಡ್ಸಿರ್ತಾನ. ನೆಕ್ಸ್ಟ್ ಯಾಕೂಜಾ ಹಾಸ್ಪಿಟಲ್ ಬೆಡ್ ಮ್ಯಾಗ ಮಕ್ಕಂಡಾಗ ಅವನನ್ನ ನೋಡಕ್ ಅಮರ್ ಬರ್ತಾನ. ನಮ್ ಜೊತೆಗೆ ಕಾರ್ನಾಗ ನೀನ್ ಬರ್ಲಿಲ್ಲ, ಸೊ ನೀನ ಅಟ್ಯಾಕ್ ಮಾಡ್ಸಿರ್ಬೋದು ಅಂತ ಅಮರ್ ಮ್ಯಾಗ ನಮ್ ಯಾಕೂಜಾ ಡೌಟ್ ಬರ್ತಾನ. ಇದರಿಂದ ಬಹಳ ಬೇಜಾರಾದಂತ ಅಮರ್ ತನ್ನ ಕೂದಲೆಲ್ಲ ಓಪನ್ ಮಾಡ್ಕೊಂಡು ಬೆಡ್ ಮ್ಯಾಗ ಮಕ್ಕಂಡಿರ್ತಾನ. ಇದೇ ಟೈಮ್ನಾಗ ಯಾಕೂಜಾ ಅಣ್ಣ ನಿಮ್ಮ ಅಪ್ಪನ ಸಾಯಿಸಿದ್ದು ಯಾಕೂಜಾ ಅಂತ ಫಿಟ್ಟಿಂಗ್ ಇಟ್ಬಿಡ್ತಾನ. ಯಜಮಾನ್ರು ಒಂದ್ ಬಲಿ ಕೊಟ್ರು, ಬಲಿ ಕುರಿ ನಿಮ್ಮಪ್ಪ. ಈ ವಿಷಯನ ಕ್ರಾಸ್ ಚೆಕ್ ಮಾಡ್ಲಿಲ್ದಂಗ ಅಮರು ನಂಬಿ ಯಾಕೂಜಾನ ಗನ್ನಿಂದ ಎತ್ತಬೇಕು ಅಂತ ಡಿಸೈಡ್ ಮಾಡ್ತಾನ. ಆದ್ರೆ ಈ ಕಡೆ ಸೈಡ್ ಯಾಕೂಜಾ ತನ್ನ ಗನ್ನ ಮ್ಯಾಗ್ ಎತ್ತಿರ್ತಾನ. ಸೊ ನೆಕ್ಸ್ಟ್ ಗ್ಯಾಂಗ್ ಮೆಂಬರ್ಸ್ ಎಲ್ಲ ಸೇರಿ ಇಲ್ಸಾಗ್ ಹೋಗಾರ. ಇಲ್ಲಿ ವ್ಯೂ ನೋಡಕಂತ ಯಾಕೂಜಾ ಕೆಳಗಿಳಿದಾಗ ಎಲ್ರು ಸೇರಿ ಇತ್ತಕ್ ಬತ್ತಿ ಇಟ್ಬಿಡ್ತಾರ. ಬಟ್ ಅಣ್ಣ ಯಮುಗ ಕಾಂಪಿಟೇಷನ್ ಕೊಡೋದ್ರಿಂದ ಸಾಯಲ್ಲ. ಇದರಿಂದ ಅಮರ್ ತಲೆ ಕೆಡ್ಸ್ಕೊಂಡು ಯಾಕೂಜಾನ ಮ್ಯಾಗಿಂದ ಕೆಳಗೆ ಒಸ್ಬಿಡ್ತಾನ. ನೆಕ್ಸ್ಟ್ ಅಮರು ಗ್ಯಾಂಗ್ನರ್ ಮುಂದೆ ಬಂದು ಇನ್ಮ್ಯಾಗಿಂದ ನಾನೇ ನಿಮಗ್ ಬಾಸು, ಯಾಕೂಜಾ ಸತ್ತೋಗ್ಯಾನ ಅಂತ ಹೇಳ್ತಾನ. ಇನ್ನೇನು ಅಣ್ಣ ಇಂದ್ರಾಣಿ ಮನೆಗೆ ಹೋಗಿ ನಾನ ಇನ್ಮ್ಯಾಗಿಂದ ನಿನ್ ಬಾಯ್ ಫ್ರೆಂಡ್ ಅಂತಾನು ಅನೌನ್ಸ್ ಮಾಡ್ತಾನ. ಇಂದ್ರನ್ ಹತ್ರ ಆಪ್ಷನ್ ಇಲ್ದಿರೋದ್ರಿಂದ ಅಕ್ಕ ಇದಕ್ಕ ಒಪ್ಕೊಂತಾಳ. ನೆಕ್ಸ್ಟ್ ನಾವೆಲ್ರೂ ಎಕ್ಸ್ಪೆಕ್ಟ್ ಮಾಡಿರ ಅಂತ ಒಂದು ಟ್ವಿಸ್ಟ್ ಬರ್ತತಿ. ಯಾಕೂಜಾ ಇನ್ನು ಸತ್ತಲ್ಲಂತೆ, ಬದುಕ್ಯಾನಂತೆ. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಇದ ಟೈಮ್ನಾಗ ಹಿಮಪಾತ ಬೇರೆ ಬರ್ತತಿ.
ಹಿಮಪಾತದಾಗ ಸಿಕ್ಕಂಡು ಒದ್ದಾಡಿದ್ರು ಸತಿಗೂ ಅಣ್ಣ ಮಾತ್ರ ಸಾಯಲ್ಲ. ಯಾರಾದ್ರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ. ನೆಕ್ಸ್ಟ್ ಅಣ್ಣ ಒಬ್ಬ ಸನ್ಯಾಸಿನ ನೋಡಿ ಅಲ್ಲೇ ಇರ್ಬೇಕಂತ ಡಿಸೈಡ್ ಮಾಡಿ ವರ್ಷಾನ್ಗಟ್ಲೆ ಕುಂಗ್ಫು ಟ್ರೈನಿಂಗ್ ನ ತಗಂತಾನ. ಸೊ ವಾಪಸ್ ಬರ್ತದಂಗ ನಮ್ ಯಾಕುಜಾ ಕುಂಗ್ಫುನ ಯೂಸ್ ಮಾಡಿ ಎಲ್ರೂನು ಸಾಯಿಸ್ತಾನ. ಯಾರಿಮಲು ಸೂಜಿ ಮಲೆ ಕಂಡಮಲು ರಾಮನಲ್ಲಿ ತೋಟದಲ್ಲಿ ಕಮ್ಮನಲ್ಲಿ ಹರಳಿದಲು ಮಾತಿದಲ್ಲಿ ಕೇಳಿದರೆ ಆಡುರುಕಿಯರೋ. ಫೈನಲಿ ಒಬ್ನನ್ನ ಟ್ರೈನ್ ಇಂದ ದೂಕಿ ಸಾಯಿಸ್ಬಿಡ್ತಾನ. ಆಮೇಲೆ ಮಗಲ್ ಮನೆಗೆ ಹೋಗಿ ಎಮೋಷನಲ್ ಹಾಕೋಣ. ಇಲ್ಲಿ ಯಾಕುಜಾಗ ತನ್ನ ಹೆಂಡತಿ ಎಲ್ಲ ಮರ್ತೋಗ್ಯಾಳ ಅನ್ನೋ ವಿಷಯ ಗೊತ್ತಾಗತಿ. ನೋಡ್ರಿ, ನಾರ್ಮಲ್ ಜನರು ಇಂಥ ಟೈಮ್ನಾಗ ಬಹಳ ಸೆನ್ಸಿಟಿವ್ ಆಗಿ ಬಿಹೇವ್ ಮಾಡ್ತಾರ. ಆದ್ರೆ ನಮ್ ಯಾಕುಜಾ ಹೆಂಗ್ ಬಿಹೇವ್ ಮಾಡ್ತಾನಂತ ನೀವ ನೋಡ್ರಿ. ನಿನ್ನದು ಕಾಮುಕ ದೃಷ್ಟಿ. ಹೆಂಡತಿ ಜೊತೆಗೆ ದಬಡಿ ದಿಬಡಿ ಸೆಟ್ ಆಗ್ಲಿಲ್ಲ ಅಂತ ಯಾಕುಜಾ ನೆಕ್ಸ್ಟ್ ಇಂದ್ರನ್ನ ಹುಡ್ಕೊಂಡ್ ಹೋಗಾನ. ಸೊ ಯಾಕುಜಾಗ ಇಂದ್ರನ್ ಸಿಚುವೇಶನ್ ಗೊತ್ತಾಗ್ತದಂಗ ರಚ್ಚಿಗೆ ಎದಳ್ತಾನ. ನೆಕ್ಸ್ಟ್ ಅಮರ್ ಹತ್ರ ಫಿಟ್ಟಿಂಗ್ ಇಟ್ಟಂತ ಅವ್ರ ಅಣ್ಣನ್ನು ಸಾಯಿಸ್ತಾನ. ಸೊ ಯಾಕುಜಾ ಎಲ್ರನ್ನು ಸಾಯಿಸಾನ. ನೆಕ್ಸ್ಟ್ ನನ್ನನ್ನೇ ಸಾಯಿಸ್ಬೋದು ಅಂತ ಅಮರ್ ಎದರ್ಕೊಂಡು ಮನಿ ಬಿಟ್ಟು ಓಡೋಕತಾನ. ಇದೇ ಟೈಮ್ನಾಗ ಇಂದ್ರಗ ನಮ್ ಯಾಕುಜಾ ಫೋನ್ ಮಾಡ್ತಾನ. ಹಲೋ, ಹೇಳಿ ನಮ್ಮೂರ್ ಜಾತ್ರೆಗೆ ಬಾ. ನಮ್ಮ ಅಮರ್ ತಲೆ ಕೆಟ್ಟದ್ಕ ಇಂದ್ರನ್ ಪಾಸ್ಪೋರ್ಟ್ ತಗೊಂಡು ಇಂದ್ರನ್ನ ಮನೆಗ ಬಿಟ್ಟು ಓಡೋಕನ. ಬಟ್ ಇಲ್ಲಿ ಇಂದ್ರ ಇದ್ದಂತ ಬಿಲ್ಡಿಂಗ್ ಬ್ಲಾಸ್ಟ್ ಆಗಿದ್ಕ ಇಂದ್ರ ಸತ್ತೋಗ್ಬಿಡ್ತಾಳ. ಆಕ್ಚುಲಿ ಈ ಬ್ಲಾಸ್ಟ್ ನ ಮಾಡಿಸಿದ್ದು ಅವಾಗ್ಲೇ ಸತ್ತಂತ ರಾಕ್ ಸ್ಟಾರಿನ ಅಣ್ಣ. ಸೊ ಇಂದ್ರ ಇನ್ನು ಬದುಕಿರ್ಬೋದಂತ ಆಕಿನ ಹುಡ್ಕೊಂಡು ಯಾಕುಜಾ ಮನಿ ಒಳಗ್ ಹೊಂಟಾಗ ಅವನ್ ಮ್ಯಾಗ ಕಲ್ಲು ಬಿದ್ದು ಬಿಡ್ತತಿ. ಇಲ್ಲಿ ಪೊಲೀಸರು ಬಂದು ಯಾಕುಜಾನ್ ಕಾಪಾಡ್ತಾರ. ನೆಕ್ಸ್ಟ್ ಇವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾರ. ಬೈದವೆ ಇಲ್ಲಿ ಯಾಕುಜಾ ಟ್ರೀಟ್ಮೆಂಟ್ ಕೊಟ್ಟಂತ ಡಾಕ್ಟ್ರು ಸಣ್ಣ ವಯಸ್ಸಿನಾಗ ಕಳೆದೋಗಿದ್ದಂತ ಅಮರಿನ್ ತಂಗಿ ಅಂತೆ. ನೆಕ್ಸ್ಟ್ ಈ ಜಾಗಕ್ಕ ರಾಕ್ ಸ್ಟಾರ್ ಕಡೆಯವರು ಅಟ್ಯಾಕ್ ಮಾಡ್ತಾರ. ಬಟ್ ಸೇಫ್ ಆಗಿ ಬಚ್ಚಿಟ್ಕೊಂಡಿದ್ದಂತ ನಮ್ ಯಾಕುಜಾ ಇವ್ರ ಕೈಯಾಗ ಸಿಗಿ ಬಿದ್ದು ಬಿಡ್ತಾನ. ಈ ಕಡೆ ಸೈಡ್ ಅಮರಿನ್ ಸತಿಗೂ ಈ ರಾಕ್ ಸ್ಟಾರಿನ ಅಣ್ಣ ಎತ್ತಾಕೊಂಡು ಹೋಗಿರ್ತಾನ. ಬಟ್ ಅಮರ್ ಪುಷ್ಪ ಫಿಲಿಂ ನೋಡಿರೋದ್ರಿಂದ ಕೈ ಕಟ್ಟಾಕಿದ್ರು ಸತಿಗೂ ಎಲ್ರಿಗೂ ಹೊಡಿತಾನ. ಸೊ ಫೈನಲಿ ಅಮರ್ಗೆ ಯಾಕುಜಾ ಫೋನ್ ಮಾಡಿ ಡೈರೆಕ್ಟ್ ಫೈಟಿಂಗ್ ಆಡಿ ಮುಗ್ಸನ್ ಬಾ ಅಂತ ಕರಿತಾನ. ಇಲ್ಲಿ ಕ್ಲೈಮ್ಯಾಕ್ಸ್ ಫೈಟಿಂಗ್ ಸ್ಟಾರ್ಟ್ ಆಗತಿ. ಇದೇ ಟೈಮ್ನಾಗ ರಾಕ್ ಸ್ಟಾರಿನ ಅಣ್ಣ ಬಂದು ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಬಟ್ ಯಾಕುಜಾ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನ. ಈ ಶೂಟಿಂಗ್ ನಾಗ ಒಂದ್ ಬುಲೆಟ್ ಅಮರಿಗೆ ಬಿದ್ದುದ್ಕ ಅಮರ್ ಸಾಯ ಸ್ಟೇಜಿಗೆ ಬಂದ್ಬಿಡ್ತಾನ. ಬಟ್ ಅವ್ನ್ ಸಾಯದ್ಕಿಂತ ಮುಂಚೆ ಅವ್ರ ತಂಗಿ ಅಲ್ಲಿಗೆ ಬರ್ತಾಳ. ಸೊ ಈ ರಾಡಿ ಎಲ್ಲ ಮುಗಿದ್ಮ್ಯಾಗ ನಮ್ ಯಾಕುಜಾ ಸೈಲೆಂಟ್ ಆಗಿ ಒಂದು ಹೊಲ ತಗೊಂಡು ತನ್ನ ಹೆಂಡತಿಗೆ ಎಲ್ಲ ನೆನಪಾಗ್ಲಿ ಅಂತ ಈಗ ಕೃಷಿ ಮಾಡಕತ್ತಾನ. ಇಲ್ಲಿಗೆ ಈ ಫಿಲಿಂ ಮುಗಿತೈತಿ. ಬಟ್ ಸ್ಟಾರ್ಟಿಂಗ್ ಯಾಕುಜಾ ಮೇಲೆ ಅಟ್ಯಾಕ್ ಮಾಡಿದಂತ ವಿಲನ್ಸ್ ಗಳು ಯಾರು ಅಂತ ಇವ್ರು ಎಲ್ಲಿ ತೋರಿಸಿಲ್ಲ. ಮೋಸ್ಟ್ಲಿ ಪಾರ್ಟ್ 2 ಮಾಡಕ್ ಸ್ಕೆಚ್ ಹಾಕಿದ್ರು ಅನ್ಸ್ತತಿ. ಸೊ ಸುಶಾಂತ್ ಸಿಂಗ್ ರಾಜ್ಪೂತ್ ಅವ್ರ ಕೇಸ್ನಾಗ ಏನೇನಾಯ್ತು ಮತ್ತೆ ಅವ್ರು ಯಾವ ರೀತಿ ಸತ್ರು ಅನ್ನೋದ್ರ ಬಗ್ಗೆ ನಾವು ಒಂದು ಇನ್ ಡೀಟೇಲ್ ಆಗಿರೋಂತ ಡಾಕ್ಯುಮೆಂಟ್ರಿನ ಮಾಡಿವಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಪಿನ್ ಕಮೆಂಟ್ ಮತ್ತೆ ಕಮ್ಯುನಿಟಿ ಪೋಸ್ಟ್ ನ ಸಿಗ್ತತಿ, ಹೋಗಿ ನೋಡ್ರಿ. ಸೊ ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸರಿಸಾಗಿ ತಗೋಬೇಡ್ರಿ. ನಾ ಮಾಡಿರೋಂತ ಜೋಕಳೆಲ್ಲ ಫಿಲಿಂ ಒಳಗಡೆ ಇರೋಂತ ಕ್ಯಾರೆಕ್ಟರ್ ಗಳ ಮ್ಯಾಗ ಹೊರತು ಆಕ್ಟರ್ ಗಳ ಮ್ಯಾಗ ಅಲ್ಲ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಆಗಿದೆ ಸಿಗ್ತೀನಿ ಅಲ್ಲಿ ತನಕ. ಹಲೋ, ಹೇಳಿ ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.